ನೀನೆಯೋ ಕೆಂಗೇರಿಯ ಮೂಳೆ ಕೀಲು ವೈದ್ಯ, ಮಾಗಡಿ ಕೆಂಪೇಗೌಡರ ಶಿಷ್ಯ. ಕೆಂಗೇರಿನಲ್ಲಿ ಕಾವೇರಿ ನೀರ್ ಕಮ್ಮಿ ಆಗಿದೆ ಅಂತ ಕೇಳಕ್ ಬಂದಿದ್ಯಾ? ಕೆಂಗೇರಿನಲ್ಲಿ ಕಾವೇರಿ ನೀರ್ ಕಮ್ಮಿ ಆಗಿದೆ ಅಂತ ಕೇಳಕ್ ಬರ್ಲಿಲ್ಲ. ಇಡೀ ಬೆಂಗಳೂರಲ್ಲಿ ಬೋರ್ವೆಲ್ಗಳೆಲ್ಲ ಬತ್ತೋಗ್ತಾ ಇದ್ದಾವೆ ಅಂತ ಹೇಳಕ್ ಬಂದಿದ್ದೀನಿ. ಈ ಬಾರಿ ಮಳೆ ಬಂದಿಲ್ಲ, ಕಾವೇರಿ ನದಿಯಲ್ಲಿ ನೀರಿಲ್ಲ, ಬಾರೆ ಮೇಲಿರೋ ಬೆಂಗಳೂರಿನ ಬೋರಲ್ಲಿ ನೀರ್ ಹೇಗ್ ಬರಬೇಕು? ಇದೆಲ್ಲ ನಿನಗೆ ಹೇಗೆ ಅರ್ಥ ಆಗುತ್ತೆ? ಕಾವೇರಿ ನೀರಲ್ಲ, ಕರೆಂಟನ್ನ ಕಂಡುಹಿಡಿಯೋದಕ್ಕೂ ಮುಂಚೆನೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಜನಗಳಿಗೆ, ಜಾನುವಾರುಗಳಿಗೆ ಅಂತ ಸಾವಿರಾರು ಕೆರೆ ಕಟ್ಟೆಗಳನ್ನ ಮಾಡಿಸಿದ್ರು. ಬರೀ 30 ಅಡಿ ಬಾವಿ ತೆಗೆದ್ರೆ 100 ಜನ ಕುಡಿಯಕ್ಕಾಗಷ್ಟು ನೀರ್ ಸಿಗ್ತಾ ಇತ್ತು. ಈಗ 1000 ಅಡಿ ಕೊರೆದ್ರೂ ನೀರ್ ಸಿಗ್ತಾ ಇಲ್ಲ. ಇನ್ನೊಂದು 10 ವರ್ಷ ಹೋದ್ರೆ ಸಮುದ್ರ ಮಟ್ಟದವರೆಗೆ, ಅಂದ್ರೆ 3000 ಅಡಿ ಕೊರೆದ್ರೂ ನೀರು ಸಿಗಲ್ಲ. ಇದಕ್ಕೆಲ್ಲ ಕಾರಣ ನೀವು. ಕಾರಣ ನಾವು? ನಾವೇಗಾಗ್ತೀವಿ? ಮಳೆ ನೀರು ಇಂಗದ ಹಾಗೆ ಕೆರೆ ಕಟ್ಟೆಗಳನ್ನೆಲ್ಲ ಮುಚ್ಚಿ ಸ್ಟೇಡಿಯಂ, ಬಸ್ ಸ್ಟ್ಯಾಂಡ್, ಲೇಔಟ್ಗಳನ್ನ ಮಾಡಿದ್ರಿ. ಕಾಂಕ್ರೀಟ್ ರಸ್ತೆಗಳು, ಕಾಂಕ್ರೀಟ್ ರಾಜಕಾಲುವೆಗಳನ್ನ ಮಾಡಿ ಮಳೆ ಹುಯ್ದ್ರೆ ಅತಿವೃಷ್ಟಿ ಆಗುತ್ತೆ, ಹುಯ್ಲಿಲ್ಲ ಅಂದ್ರೆ ಅನಾವೃಷ್ಟಿ ಆಗ್ತಾ ಇದೆ. ಮತ್ತೆಗೆ ಬ್ರ್ಯಾಂಡ್ ಬೆಂಗಳೂರು ಮಾಡೋದು? ಯಾಕೆ ಈ ನಗು? ಯಾಕೆ ಬರೀ ಹಾಸ್ಯ? ಹಿಂದೆ ನದಿ ಕೆರೆಗಳ ಪಕ್ಕ ನಾಗರಿಕತೆ ಇರ್ತಾ ಇತ್ತು. ಈಗ ನಾಗರಿಕತೆ ಹೆಸರಲ್ಲಿ ಕೆರೆ ಕಾಲುವೆಗಳನ್ನೆಲ್ಲ ಮುಚ್ಚಿ ಅರಣ್ಯಗಳನ್ನು ನಾಶ ಮಾಡಿ ಪ್ರಕೃತಿಗೆ ಮೃತ್ಯು ದೇವತೆ ಆಗ್ತಾ ಇದ್ದೀರಾ. ನಮ್ಮ ಮುಂದಿನ ಜನಾಂಗ ನೈಜೀರಿಯಾದವರ ಹಾಗೆ ಜೀವನ ಮಾಡಬಾರ್ದು ಅನ್ನೋದೇ ಆದ್ರೆ, ನೈಜ ಜೀವನವನ್ನ ಸಾಗಿಸಬೇಕು ಅನ್ನೋದೇ ಆದ್ರೆ, ನದಿ ಕಾಲುವೆ ಕೆರೆಗಳನ್ನ ಉಳಿಸಿ, ಅರಣ್ಯಗಳನ್ನ ಬೆಳೆಸಿ, ಅಂತರ್ಜಲವನ್ನು ವೃದ್ಧಿಸಿ. ಧನ್ಯವಾದಗಳು.